ಮೂಲರಾಮ ನಿಮಗೆಲ್ಲ ಸನ್ಮಂಗಲವನ್ನುಂಟು ಮಾಡಲಿ. ಈ ಊರು ಸುಭಿಕ್ಷವಾಗಿರಲಿ. ನಮ್ಮ ಯಾತ್ರೆ ಮುಂದುವರಿಯಬೇಕು. ತಮ್ಮೆಲ್ಲರ ಒತ್ತಾಸೆಯಂತೆ ನಾವು ಒಂದು ರಾತ್ರಿ ತಮ್ಮ ಊರಲ್ಲಿ ತಂಗಿದ್ವಿ. ತಮ್ಮ ಉಪಚಾರವನ್ನು ನಾವು ಸ್ವೀಕರಿಸಿದ್ವಿ. ಎಲ್ಲವೂ ಶ್ರೀಹರಿಯ ಅನುಗ್ರಹ. ನಿಜಕ್ಕೂ ನಾವು ಸಂತುಷ್ಟರಾಗಿದ್ದೇವೆ. ತಮ್ಮೆಲ್ಲರನ್ನು ಮೂಲರಾಮ ಆಶೀರ್ವದಿಸಲಿ. ಗುರುಗಳೇ, ತಾವು ನಮ್ಮಲ್ಲಿ ಒಂದು ದಿನ ಇದ್ದಿದ್ದೇ ತಿಳಿಯಲಿಲ್ಲ. 10 ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸುಂದರವಾದ ಪ್ರವಚನವನ್ನು ಕೊಟ್ರಿ. ಈ ಮಂದಮತಿಗಳನ್ನು ಉದ್ಧಾರ ಮಾಡಿದ್ರಿ ಗುರುಗಳೇ. ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆನೆ. ಶ್ರೀ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾಗಿ ಇದು ನನ್ನ ಅಳಿಲು ಸೇವೆಯಷ್ಟೇ. ಗುರುಗಳ ಆಜ್ಞೆಯನ್ನು ನಾವು ಶಿರಸಾವಹಿಸುತ್ತಿದ್ದೇವೆ ಅಷ್ಟೇ. ಇಲ್ಲಿ ನನಗಷ್ಟೇ ಸಲ್ಲುವಂಥದ್ದೇನೂ ಇಲ್ಲ. ಎಲ್ಲವೂ ಆ ಪರಮಾತ್ಮನಿಗೆ ಸಲ್ಲಬೇಕು. ನಾವೇನಿದ್ದರೂ ನೆಪ ಮಾತ್ರ. ಗುರುಗಳೇ, ತಾವು ಈ ಹಳ್ಳಿಗೆ ಬಂದು ನನ್ನನ್ನು ಉದ್ಧಾರ ಮಾಡಿದ್ರಿ. ನನ್ನಲ್ಲಿರೋ ದುಷ್ಟ ಬುದ್ಧಿನ ಹೋಗ್ಲಾಡಿಸಿ ಸಕಲ ಪ್ರಾಣಿಗಳಲ್ಲೂ ಒಳಿತನ ನೋಡುವಂತಹ ಬುದ್ಧಿಯನ್ನು ಕಲಿಸ್ಕೊಟ್ರಿ. ನಿಮಗೆ ನಾನು ಆಜನ್ಮ ಋಣಿಯಾಗಿರ್ತೀನಿ ಗುರುಗಳೇ. ನಾರಾಯಣ. ಗುರುಗಳೇ, ನಾವೆಲ್ಲರೂ ನಮ್ಮದೇ ಕರ್ಮಠ ಮನಸ್ಥಿತಿಯಲ್ಲಿ ಇದ್ದವರು. ಆದರೆ ತಾವು ದಯಮಾಡಿಸಿ ನಮ್ಮಲ್ಲಿ ಅರಿವು ಮೂಡಿಸಿದ್ದೀರಿ. ನಿಮ್ಮ ಮಹಿಮೆ ದೊಡ್ಡದು. ಅಷ್ಟೇ ಅಲ್ಲ ಗುರುಗಳೇ, ಮಧ್ವಾಚಾರ್ಯರ ಬಗ್ಗೆ ತಾವು ಎಷ್ಟೆಲ್ಲ ಗುಣಗಾನ ಮಾಡಿದಿರಿ. ದ್ವೈತ ಸಿದ್ಧಾಂತದ ಮಹತ್ವವನ್ನು ನಮಗೆ ಅರ್ಥ ಮಾಡಿಸಿದಿರಿ. ತಮ್ಮ ಪ್ರವಚನದಿಂದ ನಾವು ಪಾವನರಾಗಿದ್ದೇವೆ. ತಮ್ಮ ಪಾದಸ್ಪರ್ಶದಿಂದ ಈ ನೆಲ ಪಾವನವಾಗಿದೆ. ನಮ್ಮೆಲ್ಲರ ಬದುಕು ಹಸನಾಗಿದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ನಾನು ಮಾಡಿದ್ದೇನೂ ಇಲ್ಲ. ಎಲ್ಲ ಶ್ರೀಹರಿಯ ಚಿತ್ತ. ಅವನ ಪ್ರೇರಣೆ ಇಲ್ಲದೆ ಯಾವ ಚರಾಚರ ವಸ್ತುಗಳು ಚಲಿಸಲಾರವು. ಶ್ರೀ ಗುರುಗಳು ನಿಮ್ಮನ್ನು ಆಶೀರ್ವದಿಸಲಿ. ತಾವುಗಳು ಅನುಮತಿ ಕೊಟ್ಟರೆ ನಾವು ನಮ್ಮ ಯಾತ್ರೆಯನ್ನು ಮುಂದುವರಿಸುತ್ತೇವೆ. ಭಾರವಾದ ಮನಸ್ಸಿನಿಂದ ತಮ್ಮನ್ನು ಬೀಳ್ಕೊಡುತ್ತಿದ್ದೇವೆ ಗುರುಗಳೇ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ. ಗುರುಗಳೇ, ಕ್ಷಮಿಸಿ. ಹೇಳಿ, ಏನು ಸಮಾಚಾರ? ಕಿರಿಯ ಗುರುಗಳು ಸಂಚಾರದಿಂದ ಹಿಂದಿರುಗುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಹೌದೇ? ಬಹಳ ಸಂತೋಷ. ಈಗಾಗಲೇ ಗ್ರಾಮ ಪ್ರವೇಶ ಮಾಡಿದ್ದಾರಂತೆ. ನಡೆ, ನಾವೇ ಅವರನ್ನು ಸ್ವಾಗತ ಮಾಡೋಣ.